ನಮಸ್ಕಾರ. ನಮ್ಮ ವೀಕ್ಷಕರಿಗೆಲ್ಲ ತೋರಿಸಿದ್ದೆ. ಅಂದರೆ ಈ ಮನೆ ಪರಿಸರ ಸ್ನೇಹಿ ಮನೆ ಅಂದರೆ ಇಂಟರ್ಲಾಕ್ ಬ್ರಿಕ್ ಸಿಸ್ಟಮಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದು 3ನೇ ಎಪಿಸೋಡ್ ಅಂತ ಹೇಳ್ಬೋದು. ಫಸ್ಟ್ ಎಪಿಸೋಡ್ ಬಂದು ಇಟ್ಟಿಗೆ ಜೋಡಿಸೋದು ನೋಡಿದ್ವಿ. ಆನಂತರ ಅದರಲ್ಲಿ ಸೆಂಟ್ರಲ್ಲಿ ಮಿಡ್ಲಲ್ಲಿ ಎಲ್ಲೆಲ್ಲಿ ಸಿಮೆಂಟ್ ವರ್ಕ್ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅಂತ ತೋರಿಸಿದ್ವಿ. ಈಗ ನೆಕ್ಸ್ಟು ಆ ಇಟ್ಟಿಗೆ ಜೋಡಿಸ್ಬೇಕಾದ್ರೆ ಇಂಟರ್ಲಾಕ್ ಮಧ್ಯದಲ್ಲಿ ಇಟ್ಟಿಗೆ ಜೋಡಿಸ್ಬೇಕಾದ್ರೆ ಗ್ಯಾಪ್ಗಳು ಇರ್ತಾವಲ್ಲ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಯಾವ ರೀತಿ ಮಣ್ಣಲ್ಲಿ ಮಾಡ್ತಾರೆ ಅದು ವಿಶೇಷವಾಗಿ ತರಿಸ್ಕೊಂಡಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ನಮಗೆ ಸುಮಾರು ವಿಚಾರಗಳನ್ನ ಹಂಚ್ಕೊಂಡಿದ್ವಿ. ಈಗ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಆಗಲಿ ಇನ್ನೊಂದಾಗಲಿ ಸುಮಾರು ವಿಚಾರಗಳು. ಈಗ ಪ್ರಕೃತಿ ಸ್ನೇಹಿ ಮನೆ ಅಂದರೆ ಇಂಟರ್ಲಾಕ್ ಸಿಸ್ಟಮ್ಮು ಮಣ್ಣು ಇಟ್ಟಿಗೆನಲ್ಲಿ ಕಟ್ಟೋದು ಅಂತ ತೋರಿಸಿದ್ವಿ. ಇದು ಮುಂದುವರಿದ 3ನೇ ಭಾಗ. ಈಗ ಯಾವ ರೀತಿ ಕೆಲಸ ಮಾಡ್ತಿದ್ರೆ ಏನು ಅಂತ ತೋರಿಸ್ಕೊಡ್ತೀರಾ ಸರ್? ಈಗ ನೋಡಿರಿ, ಈ ಎರ್ಜೆಲ್ಲ ಫಿನಿಶಿಂಗ್ ಆಗಿದೆ. ಈ ಎರ್ಜಿ ಸ್ವಲ್ಪ ಗ್ಯಾಪ್ ಬರ್ತದೆ. ಇದು ಮಾತ್ರ ಎರ್ಜಿ ಮಾತ್ರ ಸಿಮೆಂಟ್ ಮಾಡಿದ್ರಿ. ಇನ್ನು ಒಳಗಡೆ ಏನು ಗ್ಯಾಪ್ ಇತ್ತಲ್ಲ ಇಟ್ಕೆಯಿಂದ ಇಟ್ಕೆಕ, ಅದೇ ಸರ್ ನಾನು ನೋಡಿದಾಗ ಸಿಮೆಂಟ್ ಅಲ್ಲಲ್ಲಿ ವರ್ಕ್ ಆಗಿದೆ. ಯಾವ್ದಕ್ಕೆ ಸಿಮೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಎಲ್ಲಿ ನಮಗೆ ಕಾರ್ನರ್ ಬರ್ತದೆ ನೋಡ್ರಿ, ಕಾರ್ನರ್ಗೆ ಕಿಟಕಿ ಇದ್ರ ಹತ್ರ ಇಲ್ಲಿ ಎರ್ಜಿ ಬರ್ತದೆ. ಇಲ್ಲಿ ಇದೆ ಅದು ಅಷ್ಟೊಂದು ಫಿನಿಶಿಂಗ್ ಬರಲ್ಲ. ಅದು ಅದಕ್ಕೋಸ್ಕರ ಇದು ಮಾಡ್ತೀರಿ. ಇನ್ನು ನಾವು ಇದನ್ನ ಪೈಪ್ ಒಳಗಡೆನೆ ಹಾಕಿದ್ವಿ. ವೈರಿಂಗ್ ಪೈಪು ಕಟ್ ಮಾಡಿ ಒಳಗಡೆ ಹಾಕಿದ್ರಿ. ಅದಕ್ಕೆ ಮಾತ್ರ ಸಿಮೆಂಟ್ ಇಡಿದ್ರೆ ಮೇಲೆ ಮಣ್ಣು ಇಡ್ತೀವಿ. ಇದಕ್ಕೆ ಫಿನಿಶಿಂಗ್ ಮಾಡ್ತದೆ. ಸೇಮ್ ಇಟ್ಕೆ ಥರನೇ ಬರ್ತದೆ. ಎಲ್ಲಿ ಪೈಪ್ ಇದೆ ಸಿಮೆಂಟ್ ಮನೆ ಇದ್ದಂಗೆ ನಾವು ಸಿಮೆಂಟಲ್ಲಿ ಏನು ಕಟ್ಟಿ ಮಾಡ್ತಿರಲ್ಲ ಅದೇ ಥರ ಬರ್ತದೆ, ಗೊತ್ತಾಗಲ್ಲ. ಕೆಳಗಡೆ ಪಾಯೋದು ಇದು ಸಿಮೆಂಟ್ ಮಾಡಿದೆ. ಕಟಿಂಗ್ ಎಲ್ಲ ಮಿಷಿನಲ್ಲಿ ಹಾಕೊಂಡಿರೋದು. ಮಿಷಿನ್ ಎಲ್ಲ ಕಟಿಂಗ್. ಈಗ ನೆಕ್ಸ್ಟ್ ನಿಮ್ಮ ಕೆಲಸ ನಡೀತಾ ಇರೋದು ಈ ಗ್ಯಾಪ್ಗಳನ್ನ, ಈ ಗ್ಯಾಪನ್ನು ಫಿಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ ರೀತಿ ಮಣ್ಣು ಅಂತ ವಿಶೇಷವಾದ ಮಣ್ಣು ಅಂದರೆ ಅದನ್ನ ಎಲ್ಲಿ ತರಿಸ್ಕೊಂಡಿದ್ರೆ? ನಾವು ಹುಬ್ಳಿಯಿಂದ ತರಿಸಿರೋದು ಆ ಮಣ್ಣನ್ನ. ಮಣ್ಣನ್ನ ಅವರು ಅದಕ್ಕೆ ಗಚ್ಚು ಅಂತ ಹೇಳ್ತಾರೆ. ಗಚ್ಚು ಅಂದ್ರೆ ಮಣ್ಣನ್ನೇ ಗಚ್ಚು ಅಂತ ಹೇಳೋದು. ಗಟ್ಟಿ ಇರೋದನ್ನ ಗಚ್ಚು ಅಂತ ಹೇಳೋದು ಅವರು. ಅದಕ್ಕೆ ಅದನ್ನು ಗ್ರೈಂಡ್ ಮಾಡಿದ್ದಾರೆ. ಮಣ್ಣನ್ನು ಗ್ರೈಂಡ್ ಮಾಡಿ ಅದಕ್ಕೆ ಸುಣ್ಣದ ಥರ, ಸುಣ್ಣ ಅಲ್ಲ, ಸುಣ್ಣದ ಥರ ನಮ್ಮ ಹುಡುಗರು ಒಂದು ಪೀಸ್ ಸಿಕ್ಕಿತ್ತು, ಚಾಕ್ ಪೀಸ್ ಅಂತ ಇದ್ರು. ಚಾಕ್ ಪೀಸೂ ಅಲ್ಲ, ಬಿಳಿ ಕಲ್ಲು. ಬಿಳಿ ಕಲ್ಲನ್ನು ಪೌಡ್ರ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿದ್ದಾರೆ. ಇವಾಗ ಪೂರ್ತಿ ಗ್ಯಾಪ್ ಫಿಲಪ್ ಮಾಡಿದ್ದಾರೆ ನೋಡ್ರಿ. ಈ ಕಟ್ಟೋಗ ಮೊದಲೆಲ್ಲ ನಿಮ್ಮ ಇದರಲ್ಲೆಲ್ಲ ಕಮೆಂಟ್ ಮಾಡ್ತಿದ್ರು ಒಳಗಡೆ ಅದು ಜಿಳ್ಳೆ ಸೇರ್ತದೆ, ಅದು ಇದು ಅಂತೆಲ್ಲ, ತಿಗಣೆ ಸೇರ್ತದೆ, ಇರುವೆ ಸೇರ್ತದೆ ಅಂತ. ಏನು ಒಂಚೂರು ಏನು ಬರೋದಿಲ್ಲವಲ್ಲ? ಇಲ್ಲ, ಬರೋದೇ ಇಲ್ಲ. ಇದು ಸಿಮೆಂಟ್ಗಿಂತಲೂ ಗಟ್ಟಿ ಇದೆ. ಯಾಕಂದ್ರೆ ಇದ್ರ ರೇಟು ಹಂಗೆ ಇದೆ. ಎಷ್ಟು? 1 kg 50 ರೂಪಾಯಿ ಬರ್ತದೆ. 1 kg 25 ರೂಪಾಯಿ. 25 kg ಬ್ಯಾಗು ನಮಗೆ ಸಿಮೆಂಟ್ 250 ರೂಪಾಯಿ. 1 kg ಸಿಮೆಂಟ್ ನಮ್ಗೆ 10 ರೂಪಾಯಿನ ಬೀಳುತ್ತಲ್ಲ? ಅಷ್ಟೇ ಬೀಳ್ತದೆ. ಸಿಮೆಂಟ್ಗಿಂತ ಜಾಸ್ತಿ ಕಾಸ್ಟ್ಲಿ ಇದೆ. 5% ಚೆನ್ನಾಗೇ ಇದೆ. ಮತ್ತೆ ಒಂದ್ಸಾರಿ ಪ್ಯಾಕ್ ಮಾಡಿದ್ಮೇಲೆ ಅದು ಓಪನ್ ಆಗಲ್ಲ, ಏನಿಲ್ಲ. ಇದನ್ನ ಬರೀ ನೀರಲ್ಲಿ ಕಲ್ಸ್ಕೋದು? ನೀರಲ್ಲೇ ಕಲ್ಸೋದು ಅಷ್ಟೇ. ಅದು ತೇವ ಆದ್ರೆ ಅಕಸ್ಮಾತ್ ಮತ್ತೆ ಅಲ್ಲ, ನಾವು ಇವಾಗ ಎಷ್ಟು ಬೇಕು ಅವ್ರು ನೋಡಿ ನಮ್ಗೆ ಇಡ್ತಾರಲ್ಲ, ಅವ್ರು ಎಷ್ಟು ಬೇಕು ಅಷ್ಟು ಕಲ್ಸ್ಕೊಂತಾರೆ. ಹೆಚ್ಚಿಗೆ ಕಲಿಸ್ಬಿಟ್ಟು ನಾಳೆಗೆ ಇಡ್ತೀನಿ ಅನ್ನೋಂಗಿಲ್ಲ. ಇವತ್ತು ಎಷ್ಟಾಗ್ತದೆ ಅಷ್ಟು ಕಲ್ಸ್ಕೊಂಡಿರ್ತಾರೆ ಅಷ್ಟೇ. ಮಣ್ಣು ಫಿಲ್ ಮಾಡಿದಾದ್ಮೇಲೆ ಬ್ರಷ್ ನೀರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ ಅಂತ. ಮತ್ತೆ ಇದು ಕ್ಯೂರಿಂಗ್ ಮಾಡ್ಬೇಕಾದ ಅವಶ್ಯಕತೆ? ಕ್ಯೂರಿಂಗು ಏನೂ ಇಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಆರೋಗ್ತದೆ. ಆಮೇಲೆ ಕ್ಯೂರಿಂಗ್ ಏನು ಕೇಳಿಲ್ಲ. ಸಿಮೆಂಟ್ ಆದ್ರೆ ಕ್ಯೂರ್ ಮಾಡ್ಬೇಕಾಯ್ತು, ಮಣ್ಣಲ್ವಾ. ಇದು ಇಟ್ಟಿಗೆ ಬೇರೆ ಒಣಗಿರುತ್ತೆ, ತೇವಕ್ಕೆ ಹೇಳ್ಕಂದ್ರೆ ಬಿಸಿಲಿದೆ. ಈಗ ಬಿಸಿಲಿರೋದ್ರಿಂದ ಬೇಗ ಫಾಸ್ಟಾಗಿ ಡ್ರೈ ಆಗ್ಬಿಡ್ತದೆ. ಮಳೆಗಾಲ ಆಗಿದ್ರೆ ತೇವಾಂಶ ಇರೋದು ಒಂದು ಸ್ವಲ್ಪ ಲೇಟ್ ಆಗೋದು. ಇವಾಗ ಹಂಗಾಗ್ತಾ ಇಲ್ಲ. ಆಮೇಲೆ ಇದು ನಿಮಗೆ ಕ್ಲೋಸ್ ಮಾಡೋದನ್ನ ತುಂಬ ಕೆಲಸ ಹಿಡಿಯುತ್ತೆ ಅನ್ಸುತ್ತಲ್ವ? ಸಾಧಾರಣವಾಗಿ ಐತೆ. ನಮ್ಮಮ್ಮ ಅಂದ್ರೆ ನಮ್ಮ ಮನೆಗೆಲ್ಲ ಒಂದು 15 ಜನ ಆದರೆ ಪೂರ್ತಿ ಫಿಲ್ ಮಾಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಕೆಲಸ ನಿಧಾನ ಆದ್ರೂ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಈ ಗ್ಯಾಪ್ ಎಲ್ಲ ಇರಲ್ಲ, ಅದ್ರ ಒಳಗಡೆ ಹುಳ ಏನು ಸೇರಿದಂಗೆ ಆಗ್ತದೆ. ಗುರುಗಳೇ, ಈಗ ಈ ಮನೆ ಫಿನಿಶಿಂಗ್ ಮಾಡೋದಕ್ಕೆ ಇದು ಎಷ್ಟು kg ಮಣ್ಣು ತಗೊಂಡು? ನಾನೊಂದು 8 ಮೂಟೆ ತರಿಸಿದ್ದೀನಿ. 25 kg 8 ಮೂಟೆ ತರಿಸಿದ್ದೀನಿ. 8 ಮೂಟೆ. 1-2 ಮೂಟೆ ಉಳಿತದೆ. ಯಾಕಂದ್ರೆ ಹುಬ್ಳಿಯಿಂದ ಮತ್ತೆ ಸಾಲಿಲ್ಲ ಅಂದ್ರೆ ನಾನು ಹೋಗೋದು. ಹುಬ್ಳಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ? ನನಗೆ ಗೊತ್ತಿಲ್ಲ, ಬೇರೆ ಕಡೆ ಸಿಗ್ಬೋದೇನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಡ್ರೆಸ್ ಅದು. ಇಟ್ಟಿಗೆಗಳು ತಯಾರು ಮಾಡ್ತಾರಲ್ಲ ಇಂಟರ್ಲಾಕ್ ಬ್ರಿಕ್ಸ್, ಅವ್ರ ಹತ್ರ ಸಿಗಲ್ವ? ಇಲ್ಲ, ಅವ್ರ ಹತ್ರ ಇಲ್ಲ. ಅವ್ರನ್ನ ಕೇಳಿದ್ದಕ್ಕೆ, ಇಟ್ಟಿಗೆ ಅವ್ರನ್ನ ಕೇಳಿದ್ದಕ್ಕೆ ಅವ್ರ ನಂಬರ್ ಕೊಟ್ಟಿದ್ದು. ಅವ್ರ ನಂಬರ್ ಕೊಟ್ಟಿದ್ದು ಅಂದ್ರೆ ನಿಮಗೆ ನಮ್ಮ ಸ್ಟೇಟಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದೇ ಹತ್ರನೇ ಸಿಗೋದು? ನನಗೆ ಗೊತ್ತಿಲ್ಲ, ಸಿಗ್ಬೋದು. ಯಾಕಂದ್ರೆ ಈ ಮನೆ ಕಟ್ಟೋರು ಹೇಳ್ಬೋದು. ನಾನು ಸರ್ಚ್ ಮಾಡ್ದಂಗೆಲ್ಲ ಅವ್ರ ಒಬ್ಬರು ನಂಬರ್ ಇತ್ತು. ನಾನು ತಗೊಂಡೆ. ಆಮೇಲೆ ಮತ್ತೆ ನಾನು ಎಲ್ಲಿ ಸಿಗ್ತದೆ ಏನೋ ಕೇಳಕ್ ಹೋಗಿಲ್ಲ. ಇನ್ನು ಬೇರೆ ಇಟ್ಕೆ ಅವ್ರನ್ನ ಕೇಳಿದ್ರೆ ಇನ್ನೆಲ್ಲಾದ್ರೂ ಇರ್ತದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಹೊರಗಡೆ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ಒಂದ್ಸಲ ನೋಡುವ ಈ ಕಡೆ ಅಂತ. ಅದೇ ಈಗ ಯಾಕೆಂದ್ರೆ ಬೆಳಕು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅಲ್ಲಿ ಇಟ್ಟಿಗೆ ಯಾವ ರೀತಿ? ಈಗಲೇ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ಪಾಲಿಶ್ ಆಗಬೇಕು. ಪಾಲಿಶ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಈಗ ನಾವು ಮಣ್ಣು ಇಟ್ಟ ಮೇಲೆ ಆಲ್ಮೋಸ್ಟ್ 90% ಗೋಡೆಗಳು ಫಿನಿಶ್ ಆದಂಗೆ ಅಲ್ಲ? ಪಾಲಿಶ್ ಮಾಡೋದು ಅಷ್ಟೇ ಲೆಕ್ಕ. ಇನ್ನು ಫೈನಲ್ಲು ಪಾಲಿಶು ನೋಡ್ಬೋದು. ಈ ಕಡೆ ನಮ್ಮ ವೀಕ್ಷಕರು ನೋಡ್ಬೋದು, ಇಲ್ಲಿ ಕಾಲಮ್ಗೆ ಮಾತ್ರ ಮಣ್ಣಿಟ್ಟಿಗೆನಲ್ಲಿ ಕಾಲಮ್ ಮಣ್ಣಿಟ್ಕೆನೆ ಕಟ್ಟಿದ್ದೀವಿ. ಮಣ್ಣಿಟ್ಟಿಗೆನಲ್ಲಿ ಈ ಇಟ್ಟಿಗೆ ಕಟ್ಟಿದ್ರೆ ದಪ್ಪ ಬರ್ತದೆ ಅಂತ.
ಫಿನಿಶಿಂಗ್ ಔಟ್ಸೈಡ್ ಹೊರಗಡೆ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ ನೋಡ್ಬೋದು. ಅದು ಲಿಂಟ್ ಲೆವೆಲ್ಗೇನೋ ಸಿಮೆಂಟ್ ಮಾಡ್ಕೊಂಡಿದ್ದೆ. ಆ ಲಿಂಟ್ ಲೆವೆಲ್ ಸಿಮೆಂಟ್ ಇದು ನೋಡಿ, ಕಿಟಕಿ ಹತ್ರ ಲಿಂಟ್ಲ್ ಹಾಕಿದ್ರೆ ಸಿಮೆಂಟ್ ಇತ್ತಲ್ಲ, ಅದು ಸಿಮೆಂಟ್ದೇ ಮಾಡಿದ್ರೆ, ಅದ್ರ ಮೇಲಿಂದ ಮೋಲ್ಡು. ಅಂದರೆ ಕಾರ್ನರ್ಗಳು ಮಾತ್ರ ಸಿಮೆಂಟ್ ಮಾಡ್ಕೊಂಡು ಎಡ್ಜ್ಗಳಲ್ಲಿ ಎಡ್ಜಿಗೆ ಮಾತ್ರ ಕಾರ್ನರು ಎಡ್ಜ್ ಮಾತ್ರ ಸಿಮೆಂಟ್ ಮಾಡಿದ್ರೆ, ಇನ್ನು ಮಿಕ್ಕಿದೆಲ್ಲ ಮಣ್ಣೆ ಇಟ್ಟಿದ್ರಿ. ನೋಡ್ಬೋದು ನಮ್ಮ ವೀಕ್ಷಕರು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಸದ್ಯದ ಮಟ್ಟಿಗೆ ಪಾಲಿಶ್ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತಲ್ಲ ಅವ್ರಿಗೆ. ಪಾಲಿಶ್ ಹಾಕಿದ್ಮೇಲೆ ಚೆನ್ನಾಗಿ ಬರ್ತದೆ. ಪಾಲಿಶ್ ಹಾಕಿದ್ಮೇಲೆ ಅದು ಪಾಲಿಶ್ ಈಗ ಮಣ್ಣು ಕಲರ್, ಮಣ್ಣೆಲ್ಲ ಇಟ್ಟಿದ್ರೆ ಅಲ್ಲಿ ಕಲರ್ ಇದೆ, ಇನ್ನು ಮಿಕ್ಕಿದ ಕಡೆ ಡಿಮ್ ಇದೆ. ಪಾಲಿಶ್ ಹೊಡೆದ್ಮೇಲೆ ಪೂರ್ತಿ ಒಂದೇ ಕಲರ್ ಬರ್ತದೆ. ಇನ್ನೊಂದು 8 ದಿವಸ ಇನ್ನು ಮಧ್ಯೆ ಹಬ್ಬ ಇದೆ, 4 ದಿವಸ ರಜಾ ಇರ್ತದೆ. ಹಬ್ಬ ಮುಗಿದ್ಮೇಲೆ ಒಂದು 8 ದಿವಸಕ್ಕಷ್ಟು ಪಾಲಿಶ್. ಇವಾಗ ಸೈಜ್ ಯಾವ ಸೈಜ್ ಕಟ್ಕೊಂಡಿರೋದು ಮನೆ ಪಾಯ ಇದು ಅಂತ ಹೇಳ್ಬೋದು? ಮನೆ ಪಾಯ ನಮ್ಮದು ಪೂರ್ವ ಪಶ್ಚಿಮ 33 ಕಾಲು. 33 ಕಾಲು. ಉತ್ತರ ದಕ್ಷಿಣ 29.5. ಎಷ್ಟು ಚದರ ಬರುತ್ತೆ? 10 ಚದರ ಬರುತ್ತೆ. 10 ಚದರ ಬರ್ತದೆ. ಎಷ್ಟು ಇಟ್ಟಿಗೆ ತಗೊಂಡಿದೆ ಈಗ ಒಂದು ಫ್ಲೋರ್ಗೆ? ಇಷ್ಟು ಮಾತ್ರ ನಾವು ಒಂದು ಫ್ಲೋರ್ಗೆ ಪೂರ್ತಿಯಾಗಿ 8 ಇಂಚಿದ್ದು, ಈ ಗೋಡೆಗೆಲ್ಲ 8 ಇಂಚಿದ್ದು. 8 ಇಂಚಿದ್ದು 2,400 ಇಟ್ಟಿಗೆ ತಗೊಂಡಿದ್ವಿ. ಅಲ್ಲಿದೆ ನೋಡ್ರಿ ಆ ಗೋಡೆ ಕಟ್ಟಿದ್ರೆ ಅದು 6 ಇಂಚದು. 6 ಇಂಚದು ಮೇಲ್ಗಡೆ ಕಟ್ಟಿ 6 ಇಂಚದು ಹೆಚ್ಚು ಕಡಿಮೆ ನಾವು ಒಂದು 800 ಇಟ್ಟಿಗೆ ತಗೊಂಡಿದ್ವಿ. 800 ಇಟ್ಟಿಗೆ ಮೇಲೆ ಕೈಪಿಡಿ ಕಟ್ಟಿದ್ವಿ. 2 ಕಡೆ ಕೈಪಿಡಿ ಕಟ್ಟಿದ್ವಿ. ಎಲ್ ಶೇಪ್ ಕೈಪಿಡಿ ಕಟ್ಟಿದ್ವಿ ಇಲ್ಲಿಂದು ಇಷ್ಟಕ್ಕೆ. ಹಾಗಾಗಿ ನಮ್ಗೊಂದು 3,000 ಇಟ್ಟಿಗೆ ತಗೊಂಡಿದ್ವಿ. ಈ ಗುರುಗಳೀಗ ಉಳಿತಾಯ ಲೆಕ್ಕದಲ್ಲಿ ಬಂದರೆ, ಉಳಿತಾಯ ಅನ್ನೋದಕ್ಕಿಂತ ಇದರಲ್ಲಿ ಉಳಿತಾಯ ಏನಾದರೂ ಮಾಡ್ಬೋದಾ? ಮಾಮೂಲಿ ಸಿಮೆಂಟ್ ಇಟ್ಕೆ ಬಂದ ಅಥವಾ ಅನುಕೂಲ? ನಾವು ಮನೆ ಟೋಟಲಿ ಫುಲ್ಲು ಲೋ ಬಜೆಟಾಗಿ ಕಟ್ಟಿದ್ರೆ ನಮಗೆ 100 ರೂಪಾಯಿ ಖರ್ಚಾಗ್ತದೆ, ಅದರಲ್ಲಿ 70 ರೂಪಾಯಿ ಆಗ್ತದೆ, 30 ರೂಪಾಯಿ ಉಳಿತಾಯ. 30 ರೂಪಾಯಿ ಉಳಿತಾಯ ಆಗ್ತದೆ. ಅದರಲ್ಲಿ ಇನ್ನೊಂದೇನಂತ ಹೇಳಿದ್ರೆ 30 ರೂಪಾಯಿ ಇವತ್ತು ಮನೆ ಕಟ್ಟೋದಕ್ಕನ್ನ ಯಾರು ಕಟ್ಟಿದಂಗೆ ನಂಗೆ ಕಟ್ಟಬೇಕು, ಬೇರೆಯವ್ರು ಕಟ್ಟಿದ್ದಾರೆ ಹಂಗೆ ಕಟ್ಟಬೇಕು, ಅವ್ರಿಗಿಂತಲೂ ಚೆನ್ನಾಗಿ ಕಟ್ಟಬೇಕು ಅನ್ನೋದು ಜನ. ಉಳಿತಾಯಕ್ಕಿಂತಲೂ ಎಷ್ಟು ಚೆನ್ನಾಗಿದೆ ಹೆಂಗಿದೆ ಅಂತ ನಾವು ಅದನ್ನೆಲ್ಲ ಬಿಟ್ಬಿಡ್ಬೇಕು. ಎಷ್ಟು ಚೆನ್ನಾಗಿದೆ ಹೆಂಗಿದೆ, ಬೇರೆಯವ್ರಿಗಿಂತ ನಮ್ಮನೆ ಚೆನ್ನಾಗಿದೆ ಇದನ್ನೆಲ್ಲ ಬಿಟ್ಬಿಡ್ಬೇಕು. ಸೇಫ್ಟಿ ಹೆಂಗಿದೆ, ನೈಸರ್ಗಿಕ ಹೆಂಗಿದೆ, ಇದನ್ನ ಮಾತ್ರ ಯೋಚನೆ ಮಾಡಬೇಕು. ಯಾಕಂದ್ರೆ ಈ ಸಾರಿ ವಿಜ್ಞಾನಿಗಳು ಹೇಳ್ತಾ ಇರೋದು 1 ಡಿಗ್ರಿ ಹೆಚ್ಚಿಗೆ ಆಗ್ತದೆ ಬಿಸಿಲು ಅಂತ. ಹವಾಮಾನ ವೈಪರೀತ್ಯ ಇತ್ತೀಚೆಗೆ ಶುರುವಾಗಿದೆ. ಅತಿ ಹೆಚ್ಚು ಕೋಲ್ಡ್ ಬರೋದು, ಇಲ್ಲ ಅತಿ ಹೆಚ್ಚು ಬಿಸಿಲು ಬರೋದು. ಇದನ್ನೆರಡನ್ನೂ ನಾವು ಸರಿದೂಗಬೇಕಂದ್ರೆ ಈ ಥರದಕ್ಕೆ ಬರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಮನೆ ಕಟ್ತಾರೋ ನಮಗೆ ನೋಡೋದಕ್ಕಿಂತಲೂ ನಮ್ಗೆ ಏನೇನು ಅನುಕೂಲ ಬೇಕೋ ಆ ಅನುಕೂಲ ನಾವು ಮಾಡ್ಕೊಬೇಕು. ಇನ್ನೊಂದು, ಈಗ ನಾವು ಎಷ್ಟು ಕೋಟಿ ಖರ್ಚು ಮಾಡ್ತೀವಿ ನಾವು ಮನೆ ಕಟ್ಟೋದಕ್ಕಿಂತ ನಾವು ಮನೆ ಕಟ್ಟಿದ್ಮೇಲೆ ಅದ್ರಲ್ಲಿ ಹೆಂಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಂಥದ್ದೇ ಮಾಡಿದ್ವಿ. ರಾತ್ರಿ 1 ಲಕ್ಷಕ್ಕೆ ಮನೆ ಕಟ್ಟಲಿ, 10 ಕೋಟಿಗೆ ಮನೆ ಕಟ್ಟಲಿ, ರಾತ್ರಿ ಲೈಟ್ ಆಫ್ ಅಲ್ಲಿ ಮಧ್ಯೆ ನಿದ್ದೆ ಮಾಡ್ಬೇಕು. ಅದು ಎಂಥ ಮನೆ ಅಂತ ಏನು ಗೊತ್ತಿಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ, ಅಷ್ಟು ಬೇಕಷ್ಟು. ಗುಡಿಸಲಿರೋರು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಅರಮನೆಯಲ್ಲಿರೋರು ನಿದ್ದೆ ಮಾತ್ರ ತಗೊಂಡು ನಿದ್ದೆ ಮಾಡ್ತಾರೆ. ಅರಮನೆಯಲ್ಲಿರೋರು ನಿದ್ದೆ ಮಾತ್ರ ತಗೊಂತಾರೆ. ಅದೇನು ತುಂಬಾ ಇಂಪಾರ್ಟೆಂಟ್ ಅಲ್ಲ. ನಮಗೆ ಅದು ಎಷ್ಟು ಕೋಟಿ ಕಟ್ಟಿದ್ರಿ ನಮ್ಮ ಮನೆ ಎಲ್ರಿಗೂ ಚೆನ್ನಾಗಿ, ಅದೇನು ಬೇಕಾಗಿಲ್ಲ. ನಮ್ಗೆ ತುಂಬಾ ಅನುಕೂಲವಾಗಿದೆ. ನಮಗೆ ಎಲ್ಲ ಥರದನ್ನು ಸರಿದೂಗ್ತದೆ, ಅದರಷ್ಟು ಮಾತ್ರ ನಾವು ನೋಡಬೇಕಾಗಿದೆ. ಈಗ ಆಲ್ಮೋಸ್ಟ್ ಈಗ ಜನ ಕೇಳ್ತಾರೆ ಬಜೆಟ್ ಇದುವರೆಗೆ ಎಷ್ಟು ಖರ್ಚು ಮಾಡಿದ್ದೀರ? ಒಂದು 15 ಲಕ್ಷ ಆಗಿದೆ. 15-16 ಲಕ್ಷಕ್ಕೆ ಫಿನಿಶಿಂಗ್ ಆಗ್ಬಿಡ್ತದೆ. ಫಿನಿಶಿಂಗ್ ಆಗುತ್ತೆ. ಫಿನಿಶಿಂಗ್ ಆಗ್ತದೆ 15ರಿಂದ 16 ಲಕ್ಷ. 1 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದರೆ ಟೈಲ್ಸು, ಪೇಂಟು, ವೈರಿಂಗು ಅದನ್ನ ನಾವೊಂದು ಲೆಕ್ಕ ಇಟ್ಕೊಂಡು ಹೋಗ್ತೀರಿ. ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಸರಿ, ಒಂದು 16 ಲಕ್ಷಕ್ಕೆ ಫಿನಿಶಿಂಗ್ ಆಗ್ತದೆ. ಈಗ ಅವರಲ್ಲಿ ಇದು ಫ್ಲೋರಿಂಗ್ ಎಲ್ಲ ಯಾವ ಸೆಲೆಕ್ಟ್ ಮಾಡಿದ್ದೀರಾ? ವೆಟರ್ ಪ್ಯಾಡ್ ಫ್ಲೋರಿಂಗ್ಗೆಲ್ಲ ವೆಟರ್ ಪ್ಲೇಡ್. ನಮ್ಮ ವುಡ್ದಂತ ಹೋದ್ರೆ ವುಡ್ ತುಂಬ ಕಾಸ್ಟ್ಲಿ. ಅಷ್ಟು ಕಾಸ್ಟ್ಲಿಗೆ ನಮ್ಮ ಕೈಲಿ ತಡ್ಕೊಳಕ್ಕಿಲ್ಲ. ಈ 2 ರೂಮ್ ಹಾಲು ಇದು ಮಾತ್ರ 2 ಲಕ್ಷ ಆಗ್ತಾಯಿತ್ತು. 2 ಲಕ್ಷ ವೆಟ್ರ್ ಎಲ್ಲ ಇದಕ್ಕೆ ಈಗ ಇದೆಲ್ಲ ಸೇರಿರೋದಕ್ಕೆ 2 ಲಕ್ಷಕ್ಕೆ ಆಚೆ ಕಂಬಕ್ಕೆ, ಮೆಟ್ಲಿಗೆ, ರೂಮು, ಕಿಚನ್ನು, ಟಾಯ್ಲೆಟು, ಬಾತ್ರೂಮ್ ಎಲ್ಲ ಸೇರಿ 2 ಲಕ್ಷಕ್ಕೆ ಹಾಕೊಂಡ್ಬಿಡ್ತೀವಿ. ಅವಾಗ ಬರೀ 2 ರೂಮು ಇದಕ್ಕೆ ಮಾತ್ರ 2 ಲಕ್ಷ ಅವರು ಇದಕ್ಕೆ ಹೇಳ್ತಾಯಿದ್ರು ವುಡನ್ ಫ್ಲೋರ್ಗೆ. ಅದು ತುಂಬ ಕಷ್ಟ ಆಗಿದೆ. ಆಮೇಲೆ ಮತ್ತೆ ಇನ್ನು 1.5 ಲಕ್ಷ ಬೇಕಾಗಿತ್ತು. 3.5 ಲಕ್ಷ ಇದಕ್ಕೆ ಆದರೆ ಅದು ಕಷ್ಟ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ರೆ. ಇವಾಗ ಎಲ್ಲ ಸೇರಿದ್ರು 1.5 ಲಕ್ಷ ಇದಕ್ಕಾಗಿದೆ. ಒಂದು 35-40 ಸಾವಿರ ರೂಪಾಯಿ ಕೂಲಿ ಆಗ್ತದೆ. ವೈಟ್ ಪ್ಲೇಡ್ ಹಾಕಿರೋದು ಇದೆಲ್ಲ ಗುಜರಾತಿಂದ ಆರ್ಡರ್ ಕೊಟ್ಟು ತರಿಸಿರೋದು. ಗುಜರಾತಿಂದ. ಸರಿ ಗುರುಗಳು, ಈಗ ಪಾಲಿಶ್ ನೆಕ್ಸ್ಟ್ ಉಳಿದಿರೋದು ಪಾಲಿಶ್ ಇದೆ, ಪೇಂಟ್ ಇದೆ, ಮತ್ತು ವೈರಿಂಗು. ಇನ್ನು ಸ್ವಲ್ಪ ಪ್ಲಂಬಿಂಗ್ ಒಂದು ಸ್ವಲ್ಪ ಕೆಲಸ ಆಗಿದೆ, ಇನ್ನು ಸ್ವಲ್ಪ ಪೇಮೆಂಟ್ ಕೆಲಸ ಇದೆ. ಎಲ್ಲ ಟೋಟಲ್ ಕಾಸ್ಟ್ ನೀವು ಸೇರಿ ಹೇಳಿದ್ರೆ? ನಾನು ಎಲ್ಲ ಸೇರಿ ಒಂದು 15ರಿಂದ 16 ಲಕ್ಷ, 1 ಲಕ್ಷ ಹೆಚ್ಚು ಕಡಿಮೆ. ಅದೇ ಫಿನಿಶಿಂಗ್ ಆದಾಗ ಎಲ್ಲ ಕರೆಕ್ಟ್ ಲೆಕ್ಕ ಸಿಕ್ಬಿಡುತ್ತೆ ನಿಮಗೆ. ಅಷ್ಟಾಗ್ತದೆ. ಸರಿ ಗುರು, ಈಗ ಈ ಮಟ್ಟಿಗೆ ಅಂದರೆ ಈ ಲೆವೆಲ್ಗೆ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಪರಿಚಯ ಮಾಡಿಕೊಟ್ವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಡಿಯೋ ಬಗ್ಗೆ ಚರ್ಚೆ ಮಾಡಿದೆ. ಇಷ್ಟು ಮಾತ್ರ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಧನ್ಯವಾದಗಳು.